ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. 10 ದಿನಗಳ ಅಧಿವೇಶನಕ್ಕೆ ಸರ್ಕಾರ ಭರ್ಜರಿಯಾಗಿ ತಯಾರಿಯನ್ನ ಮಾಡಿಕೊಂಡಿದೆ. ಇನ್ನು ಸರ್ಕಾರದ ವಿರುದ್ಧ ಸಾಕಷ್ಟು ವಿಷಯಗಳನ್ನ ಇಟ್ಕೊಂಡು ಅಸ್ತ್ರವಾಗಿ ಪ್ರಯೋಗ ಮಾಡಿ ಸರ್ಕಾರವನ್ನ ಕಟ್ಟಾಕಬೇಕು ಅಂತ ಹೇಳಿ ವಿಪಕ್ಷಗಳು ಕೂಡ ತಯಾರಿಗಳನ್ನ ಮಾಡಿಕೊಂಡಿವೆ. 10 ದಿನಗಳ ಅಧಿವೇಶನದಲ್ಲಿ 16 ವಿಷಯಗಳ ಮುಖೇನ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸುವಂತ ನಿಟ್ಟಲ್ಲಿ ವಿಪಕ್ಷಗಳು ಕೂಡ ತಯಾರಿಯನ್ನ ಮಾಡಿಕೊಂಡಿವೆ. ಪ್ರಮುಖವಾಗಿ ಕೆಲವು ದಿನಗಳಿಂದ ನಡೀತಿರುವಂತ ಸಿಎಂ ಕುರ್ಚಿ ಕಿತ್ತಾಟ, ಕೆಪಿಸಿಸಿ ಅಧ್ಯಕ್ಷಗಿರಿಯ ಕಾದಾಟ, ಗ್ಯಾರಂಟಿಗಳಿಂದಾಗಿ ಅನುದಾನದ ಕೊರತೆ ಅನ್ನೋ ಆರೋಪ ಸರ್ಕಾರದ ಮೇಲೆ ಏನು ಕೇಳಿ ಬರ್ತಾ ಇದೆ. ಈ ವಿಷಯಗಳ ಜೊತೆಯಲ್ಲಿ ಭತ್ತ, ಕಬ್ಬು, ಮೆಕ್ಕೆಜೋಳದ ಅಸ್ತ್ರವನ್ನ ವಿಪಕ್ಷಗಳು ಹಿಡ್ಕೊಂಡಿವೆ. ಡಿನ್ನರ್ ಪಾಲಿಟಿಕ್ಸ್, ಶಾಸಕರಿಗೆ ಆಫರ್ ವಿಚಾರದ ಕುರಿತಂತೆ ಚರ್ಚೆಗೂ ಕೂಡ ತಯಾರಿಯನ್ನ ಮಾಡಿಕೊಂಡಿವೆ. 16 ವಿಷಯಗಳ ಪ್ರಸ್ತಾಪಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ತಯಾರಿಯನ್ನ ಮಾಡಿಕೊಂಡಿವೆ. ಇನ್ನು ವಿಪಕ್ಷಗಳು ಯಾವ ವಿಷಯವಾಗಿ ಅಸ್ತ್ರ ಪ್ರಯೋಗ ಮಾಡಿದ್ರು ಕೂಡ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಸರ್ಕಾರವೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನು ಕಬ್ಬಿನ ಬಾಕಿ ಕೊಟ್ಟಿಲ್ಲ ಅಂತ ಬಿಜೆಪಿ ನಾಯಕರ ಮಾಲೀಕತ್ವದ ಕಾರ್ಖಾನೆಗಳು ಕೇಂದ್ರದಿಂದ ಜಿಎಸ್ಟಿ ಪಾಲ್ ಸರಿಯಾಗಿ ಬಂದಿಲ್ಲ ಅನ್ನೋ ಆರೋಪ ಇದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಗೊಂದಲ ಇರೋದ್ರಿಂದ ಆ ವಿಷಯಗಳ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿವೆ. ಇನ್ನು ಎಲ್ಲಾ ವಿಷಯವನ್ನ ಪ್ರಸ್ತಾಪಿಸಿ ತಿರುಗೇಟು ಕೊಡೋದಕ್ಕೆ ಸಿಎಂ ಈಗಾಗಲೇ ಸಚಿವರು ಮತ್ತೆ ತಮ್ಮ ಶಾಸಕರಿಗೆ ಸೂಚನೆಯನ್ನ ಕೊಟ್ಬಿಟ್ಟಿದ್ದಾರೆ. ಈ ನಡುವೆ 10 ದಿನಗಳ ಅಧಿವೇಶನದಲ್ಲಿ 84 ವಿವಿಧ ಸಂಘಟನೆಗಳು ಪ್ರತಿಭಟನೆಗೂ ಸಜ್ಜಾಗಿವೆ. ರೈತರು, ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು, ಮೀಸಲಾತಿ ಹೋರಾಟ, ಉಪನ್ಯಾಸಕರು ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡಬೇಕು ಅನ್ನೋ ಕೂಗು, ಬೆಳಗಾವಿ ಜಿಲ್ಲೆ ವಿಭಜನೆ, ಹೀಗೆ ಅನೇಕ ವಿಚಾರಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ವಿವಿಧ ಸಂಘಟನೆಗಳು ಕೂಡ ತಯಾರಿಯನ್ನ ಮಾಡಿಕೊಂಡಿವೆ. ಇನ್ನು ಪೊಲೀಸರ ಅನುಮತಿಯನ್ನು ಕೂಡ ಪಡ್ಕೊಂಡಿವೆ. ಇನ್ನೊಂದು ಕಡೆ ಇವತ್ತು ಎಂಇಎಸ್ ಶಿವಸೇನೆ ಪ್ರತಿಭಟನೆಗೆ ಸಜ್ಜಾಗಿವೆ. ಅಧಿವೇಶನದ ಭದ್ರತೆಗಾಗಿ 6,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ವಿಪಕ್ಷಗಳ ಅಸ್ತ್ರ ಏನು, ಸರ್ಕಾರ ಉತ್ತರ ಕೊಡುವಂತ ನಿಟ್ಟಲ್ಲಿ ಯಾವ ತರ ತಯಾರಿ ಮಾಡಿಕೊಂಡಿದೆ? ಇವತ್ತು ಮೊದಲ ದಿನ, ಹಂಗಾಗಿ ಪ್ರತಿಭಟನೆಗೆ ಎಷ್ಟು ಸಂಘ ಸಂಸ್ಥೆಗಳಲ್ಲಿ ತಯಾರಿಯನ್ನ ಮಾಡಿಕೊಂಡಿವೆ, ಭದ್ರತೆ ಹೆಂಗಿದೆ? ಶರ್ಮಿತಾ, ಬಹಳ ಮುಖ್ಯವಾಗಿ ಇಂದಿನಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ. ಉಭಯ ಸದನಗಳಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತ ನಿಟ್ಟಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ನಾನಾ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡಿದೆ. ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡಿಯೋದ್ರ ಮುಖಾಂತರ, ಎಸ್ಪೆಷಲಿ ನಾಯಕತ್ವ ಬಿಕ್ಕಟ್ಟಿನ ವಿಚಾರದಲ್ಲಿ ಸರ್ಕಾರ ಅಸ್ಥಿರಗೊಂಡಿದೆ ಎನ್ನುವಂತ ಒಂದು ನಿಟ್ಟಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡೋದ್ರ ಮುಖಾಂತರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ವಿಚಾರದಲ್ಲಿ ಇದೀಗ ಜೆಡಿಎಸ್ ಮತ್ತೆ ಬಿಜೆಪಿ ಸಮನ್ವಯ ಸಮಿತಿ ಸಭೆ ಮತ್ತು ಜೆಡಿಎಸ್ ಮತ್ತೆ ಬಿಜೆಪಿ ಉಭಯ ಏನು ಪ್ರತ್ಯೇಕವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಈ ಒಂದು ವಿಚಾರವಾಗಿ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ಈ ಒಂದು ಬೆಳಗಾವಿ ಅಧಿವೇಶನ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರೀಕ್ಷೆ ಇರತಕ್ಕಂಥದ್ದು. ಈ ಬಾರಿ ಆದ್ರೂ ಕೂಡ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆದು ಏನು ಅಗತ್ಯ ಅನುದಾನ ಮತ್ತೆ ಈ ಒಂದು ಬೆಳಗಾವಿಯಲ್ಲೇ ಪರಿಹಾರವನ್ನ ಸಿಗಬಹುದು ಅನ್ನುವಂತ ಒಂದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಈ ಒಂದು ಸರ್ಕಾರಕ್ಕೆ ಚಾಟಿ ಬೀಸುವಂತ ಒಂದು ನಿಟ್ಟಲ್ಲಿಯೇ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿರ್ತಕ್ಕಂಥ ನೂರಾರು ಸಂಘ ಸಂಸ್ಥೆಗಳು ಇವತ್ತು ಮತ್ತೆ ಏನು ಅಧಿವೇಶನ ನಡೆಯುವವರೆಗೂ ಕೂಡ ಹೋರಾಟಕ್ಕಿಳಿದಿರ್ತಕ್ಕಂಥದ್ದು. ಈ ನಡುವೆ ವಿರೋಧ ಪಕ್ಷಗಳು ಕೂಡ ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ನಾಳೆ ಸುವರ್ಣಸೌಧ ಮುತ್ತಿಗೆಯನ್ನು ಕೂಡ ಹಾಕೋದಕ್ಕೆ ತಯಾರಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಎಸ್ಪೆಷಲಿ ಸದನದ ಒಳಗೆ ಮತ್ತೆ ಹೊರಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತ ನಿಟ್ಟಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಹಲವಾರು ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಎಸ್ಪೆಷಲಿ ಸದನದ ಒಳಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಏನು ಉಂಟಾಗಿರ್ತಕ್ಕಂಥ ನೆರೆಹಾವಳಿಗೆ ಸಂಬಂಧಪಟ್ಟಂತೆ ಬೆಳೆ ಹಾನಿ ಪರಿಹಾರ, ಏನು ರಸ್ತೆ, ಶಾಲಾ ಕಾಲೇಜು ಕಟ್ಟಡಗಳ ದುರಸ್ತಿ, ಈ ರೀತಿಯಾದಂತಹ ಏನು ಹಾನಿಗೊಳಗಾಗಿರ್ತಕ್ಕಂಥ ಪ್ರದೇಶಗಳ ಒಂದು ಪುನಶ್ಚೇತನ ಏನಿದೆ ಆ ಒಂದು ಪುನಶ್ಚೇತನ ಮಾಡುವಲ್ಲಿ ವಿಫಲವಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಬೆಳೆ ಪರಿಹಾರದಲ್ಲಿ ಆಗಿರ್ತಕ್ಕಂಥ ಒಂದು ಗೊಂದಲ, ಕಬ್ಬು ಮತ್ತೆ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಬೆಂಬಲ ಬೆಲೆ ಘೋಷಣೆ ಮಾಡದೇ ಇರತಕ್ಕಂಥದ್ದು. ಈ ಒಂದು ಪ್ರಮುಖವಾಗಿ ಹಲವಾರು ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಪ್ರತಿಪಕ್ಷಗಳು ಸಜ್ಜಾಗಿದ್ರೆ, ಇತ್ತ ಸರ್ಕಾರವೂ ಕೂಡ ಕೌಂಟರ್ ಕೊಡೋದಕ್ಕೆ ಈಗ ಅಗತ್ಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಮೆಕ್ಕೆಜೋಳ ಮತ್ತೆ ಕಬ್ಬಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತದ್ದು. ಕೇಂದ್ರ ಸರ್ಕಾರ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಖುದ್ದು ಪ್ರಧಾನಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ನಿಯೋಗ ಭೇಟಿ ನೀಡಿ ಮನವಿ ಸಲ್ಲಿಸಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಂದಿಸಿಲ್ಲ. ಎಸ್ಪೆಷಲಿ ನೆರೆಹಾವಳಿಗೆ ಸಂಬಂಧಪಟ್ಟಂತೆ ಎನ್ಡಿಆರ್ಎಫ್ ನಡಿ 1300ಕ್ಕೂ ಹೆಚ್ಚು ಕೋಟಿಗೆ ಬಿಡುಗಡೆ ಮಾಡಬೇಕು ಅನ್ನುವ ನಿಟ್ಟಲ್ಲಿ ಮನವಿ ಕೊಟ್ಟರು ಕೂಡ ಈವರೆಗೂ ಏನು ಪರಿಹಾರವನ್ನ ಬಿಡುಗಡೆ ಮಾಡಿಲ್ಲ. ಮತ್ತೊಂದು ಕಡೆಗೆ ನಾಯಕತ್ವ ಬಿಕ್ಕಟ್ಟಿನ ವಿಚಾರದಲ್ಲಿ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂತ ನಿಟ್ಟಲ್ಲಿ ಒಗ್ಗಟ್ಟ ಪ್ರದರ್ಶನವನ್ನು ಮಾಡಿದೀವಿ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಆದ್ರೆ ನಿಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷ
ಆಯ್ಕೆ ವಿಚಾರದಲ್ಲಿ ಉಂಟಾಗಿರ್ತಕ್ಕಂಥ ಏನು ಗೊಂದಲ ಏನಿದೆ, ಎಸ್ಪೆಷಲಿ ರೆಬಲ್ಸ್ ನಾಯಕರ ದೆಹಲಿ ಯಾತ್ರೆ, ಮತ್ತೊಂದು ಕಡೆಯಾಗಿ ಏನು ಡಿನ್ನರ್ ಪಾಲಿಟಿಕ್ಸ್ಗಳು ಈ ರೀತಿಯಾಗಿ ಏನ್ ನಡೀತಾ ಇದಾವೆ, ನಿಮ್ಮ ಮನೆಯ ಸಮಸ್ಯೆನ ನೀವು ಬಗೆಹರಿಸಿಕೊಳ್ಳಿ ಅನ್ನುವಂತ ನಿಟ್ಟಲ್ಲಿ ತಿರುಗೇಟನ್ನು ಕೊಡೋದಕ್ಕೂ ಕೂಡ ಇದೀಗ ಕಾಂಗ್ರೆಸ್ ರಣತಂತ್ರವನ್ನು ಕೂಡ ರೂಪಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ನಾಳೆ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಬೆಳಗಾವಿಯಲ್ಲೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಸಿಎಂ ಸಿದ್ದರಾಮಯ್ಯನವರಿಗೆ ಇದೊಂದು ರೀತಿ ದೊಡ್ಡ ಮಟ್ಟದ ಸವಾಲು. ನಾಯಕತ್ವ ಬಿಕ್ಕಟ್ಟಿನ ಚರ್ಚೆ ಅಂದ್ರೆ ಸ್ವಪಕ್ಷೀಯರ ಒಂದು ಸವಾಲುಗಳು, ಮತ್ತೊಂದು ಕಡೆಯಾಗಿ ವಿರೋಧ ಪಕ್ಷಗಳ ಟೀಕೆ, ಈ ಒಂದು ಎರಡೂ ವಿಚಾರದಲ್ಲೂ ಕೂಡ ಏನು ಬೆಳಗಾವಿ ಅಧಿವೇಶನ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಶಾಸಕರನ್ನು ಹಿಡಿದಿಟ್ಕೊಳ್ಳೋದು, ಮತ್ತೊಂದು ಕಡೆಯಾಗಿ ಸರ್ಕಾರ ಉತ್ತರವನ್ನು ಕೊಡುವಂತದ್ದು, ಅಂದ್ರೆ ಪ್ರತಿಪಕ್ಷಗಳ ಟೀಕೆಗಳಿಗೆ ಉತ್ತರವನ್ನು ಕೊಡುವಂತದ್ದು, ಹೀಗೆ ಹಲವಾರು ಟೀಕೆ ಸವಾಲುಗಳ ನಡುವೆ ಈ ಒಂದು ಬೆಳಗಾವಿ ಅಧಿವೇಶನ ಏನ್ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಸವಾಲು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಶರ್ಮಿತಾ, ತಿಮ್ಮೇಗೌಡ್ರೆ, ಮಧ್ಯದಲ್ಲಿ ಬೆಳಗಾವಿಯಲ್ಲಿ ಸುವರ್ಣಸೌಧ ಅಷ್ಟು ಕೋಟಿ ವೆಚ್ಚ ಮಾಡಿ ಕಟ್ಟಿಸಿರೋದೇ ಒಂದು ಗಡಿ ಭಾಗದ ಸಮಸ್ಯೆ, ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು, ಮತ್ತೆ ಅಲ್ಲಿ ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಹಾಗಾಗಿ ಈ ಅಧಿವೇಶನದಲ್ಲಿ ಆ ವಿಷಯವಾಗಿ ಏನೆಲ್ಲ ಚರ್ಚೆಗಳು ಮುನ್ನೆಲೆಗೆ ಬರುವಂತ ನಿರೀಕ್ಷೆ? ಸರ್ಕಾರ ಏನು ಅಧಿವೇಶನದ ಎರಡನೇ ವಾರದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಅವಕಾಶವನ್ನ ಈ ಹಿಂದಿನಿಂದಲೂ ಕೂಡ ಕೊಡ್ತಾ ಇತ್ತು. ಆದ್ರೆ ಪ್ರತಿಪಕ್ಷಗಳು ಈ ಬಾರಿ ಅಧಿವೇಶನದ ಆರಂಭದಲ್ಲೇ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಗಿಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರೇ ಕಳೆದ ಒಂದು ವಾರದ ಹಿಂದೆ ಹೇಳಿದ್ರು, ನಾನು ಅಧಿವೇಶನ ಆರಂಭವಾದಂತ ಮೊದಲ ದಿನವೇ ಈ ಒಂದು ವಿಚಾರವಾಗಿ ನಾನು ನಿಲುವಳಿಯನ್ನ ಕೊಡ್ತೀನಿ, ಆರಂಭದ ಎರಡು ಮೂರು ದಿನಗಳ ಕಾಲ ಈ ಒಂದು ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶವನ್ನ ಕೊಡಬೇಕು. ಯಾಕಂದ್ರೆ ಎಸ್ಪೆಷಲಿ ನೆರೆಹಾವಳಿ, ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ಗಳ ದುರಸ್ತಿ, ಮತ್ತೊಂದು ಕಡೆ ಕಬ್ಬು ಮತ್ತೆ ಮೆಕ್ಕೆಜೋಳ ಸಮಸ್ಯೆ, ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ಎದುರಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ, ಯಾಕಂತ ಹೇಳಿದ್ರೆ ರೈತರ ವಿಚಾರಗಳನ್ನೇ ಮುಂದಿಟ್ಟುಕೊಂಡು ಸರ್ಕಾರದ ಚಳಿ ಬಿಡಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆರಂಭದಲ್ಲೇ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಇವತ್ತು ಪ್ರತಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿಯುವಂತ ಒಂದು ಸಾಧ್ಯತೆಗಳಿವೆ. ಹೀಗಾಗಿಯೇ ಸ್ಪೀಕರ್ ಅವರು ಇವತ್ತು ಅಂದ್ರೆ ಆರಂಭದಲ್ಲಿ ಅವಕಾಶವನ್ನ ಕೊಡ್ತಾರಾ ಅಥವಾ ಎರಡನೇ ವಾರದಲ್ಲಿ ಏನಾದ್ರೂ ಚರ್ಚೆಗೆ ಅವಕಾಶ ಕೊಡ್ತಾರಾ ಅನ್ನುವಂಥದ್ದು ಕೂಡ ಒಂದು ಕುತೂಹಲವು ಕೂಡ ಮೂಡಿರ್ತಕ್ಕಂಥದ್ದು. ಎಸ್ಪೆಷಲಿ ಈ ಒಂದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಒಂದು ಚರ್ಚೆಗಿಂತ ರಾಜಕೀಯ ಜಟಾಪಟಿಯೇ ಹೆಚ್ಚಾಗುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. 11 ಗಂಟೆ ನಂತರ ಬೆಳವಣಿಗೆ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.